ಪಾಪ ಚಿಕ್ಕ ವಯಸ್ಸಲ್ಲಿ ತೀರ್ಕೊಬಿಟ್ಲು. ನೆನ್ನೆ ಮಗು ಹುಟ್ಟಬೇಕಿತ್ತು, ಮಗು ಆಗಕ್ ಮುಂಚೆನೆ ಸತ್ತೋಗ್ಬಿಡ್ತು. ಮುತ್ತೈದೆಯಾಗೆ ಹೋದ್ಲು ಅಂತ ಸಂತೋಷ ಪಡ್ಬೇಕಾ? ಮಗುನ ಹೆರ್ದೇನೆ ಹೋದ್ಲು ಅಂತ ದುಃಖ ಪಡ್ಬೇಕಾ? ಇದೆಲ್ಲ ನಿಜವಾಗ್ಲೂ ನಡೆಯುತ್ತೆ ನಾಣಿ? ಇದೆಲ್ಲ ಕೆಟ್ಟ ಕನ್ಸಲ್ವಾ? ಇದು ಸುಳ್ಳಲ್ವಾ ಹೇಳು? ಹೇಳು ನಾಣಿ, ನಿಮ್ ಮೇಡಮ್ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಅವಳು ನಿದ್ರೆ ಮಾಡ್ತಿದ್ದಾಳಲ್ವಾ? ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗಿ ಮೇಲೆ ಹೇಳ್ತಾಳಲ್ವಾ? ಏನ್ ಚಂದ್ರಿಕಾ, ಗನ್ನ ನಮ್ ಕಡೆ ಗುರಿ ಮಾಡಿದಾಳೆ. ಆಗ್ಲೇ ಗಂಗಾ ಕೆಲಸ ಮುಗೀತು ಅಂತ ಸಾಕ್ಷಿ ಇಲ್ದಾಗೆ ಮಾಡೋದಕ್ಕೆ ನಮ್ಮನ್ನ ಫಿನಿಶ್ ಮಾಡ್ತಾಳೆ ಏನು? ಏ ಪೌಡ್ರು, ಅದೇನ್ ಬಾಯ ಇಲ್ಲ ಏನು? ಆ ಬಾಯಿಂದ ಒಂದಾದ್ರೂ ಒಳ್ಳೆ ಮಾತು ಬರಲ್ವಾ? ಮೊದ್ಲೇ ಅವಳು ಮೆಂಟ್ಲು. ಅವಳಿಗೆ ಇಲ್ಸಲ್ದಿರೋ ಐಡಿಯಾ ಯಾಕ್ರಿ ಕೊಡ್ತೀರಾ? ಈ ನಡುವೆ ಯಾಕೋ ತುಂಬಾ ಜಾಸ್ತಿ ಮಾತಾಡ್ತಿದ್ದೀರಾ. ಬಾಯಿ ಮುಚ್ಕೊಂಡು ತೆಪ್ಪಗಿರೋದ್ ಕಲ್ತ್ಕೊಳ್ಳಿ ಮೊದ್ಲು. ನೀನು ಒಂದು ವಿಷಯ ನೋಟಿಸ್ ಮಾಡ್ತೀಯಾ? ನನ್ಗೆ ಗೌರವ ಕೊಡ್ತಿಲ್ಲ. ಅದು ಬೇರೆ ಕೇಳು, ಇನ್ನೂ ಸಾಯಿಸಲ್ವಲ್ಲ, ಅದಕ್ಕೆ ಸಂತೋಷ ಪಡಿ. ನಡೀರಿ. ನಮ್ಮನೆ ಯಾಕಮ್ಮ ಬರಕ್ ಹೇಳ್ದೆ? ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಅಳ್ತಿದ್ರೆ ಸಮಾಧಾನ ಮಾಡ್ತಿದ್ದೀರಾ? ಇಲ್ಲಮ್ಮ, ಎಲ್ರ ಜೊತೆ ಅಳ್ತಿರೋ ಹಾಗೆ ನಾಟಕ ಮಾಡ್ತಿದೀವಿ. ಛೇ, ಸುಪ್ರಭಾತ ಹಾಡಿ ಅವಳನ್ನ ಏಳ್ಸಕ್ಕಾಗ್ಲಿಲ್ವಾ? ಮತ್ತಿನ್ನೇನ್ ಮಾಡು ಅಂತೀಯಮ್ಮ? ನಿಮ್ಮನ್ನ ಅಲ್ಲಿರೋದಕ್ಕೆ ಹೇಳಿದ್ದು ಅವಳನ್ನ ಬೇಗ ಚಟ್ಟದ ಮೇಲೆ ಮಲಗಿಸಿ ಚಿತೆ ಮೇಲೆ ಮಲಗಿಸಿ ಸುಟ್ಟಾಕೋದಕ್ಕೆ. ಆ ಕೆಲ್ಸ ಮಾಡ್ದೇನೆ ಕಾಲಹರಣ ಮಾಡ್ತಾ ಇದ್ದೀರಾ. ಆ ಗಂಗಾ ಸತ್ತಿಲ್ಲ, ಜಸ್ಟ್ ಮತ್ತು ಬರೋ ಇಂಜೆಕ್ಷನ್ ಕೊಟ್ಟಿದೀವಿ. ಅವಳು ಯಾವ ಕ್ಷಣದಲ್ಲಾದ್ರೂ ಕಣ್ಬಿಡ್ಬೋದು. ಜೈ ಏನು ಬುದ್ಧಿ ಇಲ್ದಿರೋನಲ್ಲ. ಒಂದು ವೇಳೆ ಅವಳ ಹತ್ರ ಹೋಗಿ ಟಚ್ ಮಾಡಿದ್ರೆ ಅವಳು ಬದುಕೆ ಇದ್ದಾಳೆ ಅಂತ ಗೊತ್ತಾಗೋಗುತ್ತೆ. ಅದಕ್ಕೆ ಅವಳನ್ನ ಬೇಗ ಚಟ್ಟದ ಮೇಲೆ ಮಲಗಿಸಿ ಬದುಕಿರ್ಬೇಕಾದ್ರೆ ಸೂಟ್ ಹಾಕ್ಬಿಡಿ. ಆ ಕೆಲ್ಸ ನಾವ್ ಹೇಗ್ ಮಾಡಕ್ಕಾಗತ್ತಮ್ಮ? ನಾವು ಅವಸರ ಮಾಡಿದ್ರೆ ಜೈ ಸುಮ್ನೆ ಇರ್ತಾನೆ ಏನು? ಆ ಕೆಲ್ಸ ಮಾಡೋದಕ್ಕೆ ಬೇರೆಯವ್ರನ್ನ ಅರೇಂಜ್ ಮಾಡಿದ್ದೀನಿ. ಅವ್ರು ಬಂದು ಶವನ ಎತ್ತಿ ಅಂತ ಗಲಾಟೆ ಮಾಡ್ತಾರೆ. ನೀವ್ ಹೋಗಿ ಉಳ್ದವ್ರನ್ನ ಮ್ಯಾನೇಜ್ ಮಾಡಿ ಹೊರಡಿ. ಮತ್ತೆ ನಿಮ್ಮಮ್ಮ ಅವರಲ್ಲಿದ್ದಾರಮ್ಮ? ಹೊಲ್ದತ್ರ ಇದ್ದಾಳಮ್ಮ. ಎಲ್ಲಿದ್ದಾರಮ್ಮ? ಆ ದೃಷ್ಟಿಗೊಂಬೆನೆ ನಮ್ಮಮ್ಮ.
ಏನಮ್ಮ ನಿಮ್ಮ ಅಮ್ಮನ್ನ ಹೀಗ್ ಮಾಡಿದ್ಯಾ? ಮತ್ತೆ ನಮ್ಗೆ ಅಡ್ಡಿ ಮಾಡಬಾರ್ದು ಅಲ್ವಾ? ಆಮೇಲೆ ಏನ್ ಮಾಡ್ತೀಯಮ್ಮ? ಗಂಗಾ ಜೊತೆಗೆ ನನ್ ಮಾಮ್ನು ಕೂಡ ಮೇಲ್ ಕಳಿಸ್ತೀನಿ. ಗಂಗಾ ಅಂದ್ರೆ ನನ್ ಮಾಮ್ಗೆ ಇಷ್ಟ ಅಲ್ವಾ? ಇಬ್ರು ಸೇರಿ ಮೇಲ್ಗಡೆ ಎಂಜಾಯ್ ಮಾಡ್ತಾರೆ.